welcome back to my YouTube channel and welcome back to my channel. Okay, ಇವತ್ತು ಏನಕ್ಕೆ ಬಂದ್ಲು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಇವತ್ತಿನ ವ್ಲಾಗ್ ಬಂದು ಹೇಗೆ ನನ್ನ ಮೇಕಪ್ನ ನಾನು ರಿಮೂವ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಬಂದು ಹೇಗೆ ನನ್ನ ಮೇಕಪ್ನ ನಾನು ರಿಮೂವ್ ಮಾಡ್ತೀನಿ ಅನ್ನೋದು. And I'll show my virginal skin without makeup, how I look. With makeup, how I will look. Actually, this is my color, original color. Okay, this is a makeup face. Actually, ಇದು ಎಲ್ಲ ಹಚ್ಕೊಂಡಿದ್ದೀನಿ ಹುಚ್ಚಿ ಥರ. ಯಾಕೆ ಅಂದರೆ ನಾನು ಮೇಕಪ್ನ ಲವ್ ಮಾಡ್ತೀನಿ. ಅಂದರೆ ನನಗಿಷ್ಟ, ನಾನು ರೆಡಿ ಆಗಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು. ಮತ್ತು ಒಂದು ನಾವು ಹೊರಗಡೆ ಹೋದಾಗ ನನ್ನ ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಅಂದರೆ ನನ್ನ ಲುಕ್ ಚೆನ್ನಾಗಿತ್ತು ಅಂದರೆ ನನ್ನ ಕಾನ್ಫಿಡೆನ್ಸ್. ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ಅಂತೂ ಮಾಡೋದಿಲ್ಲ, ನನಗೋಸ್ಕರ ನಾನು ಮಾಡ್ಕೊಡ್ತೀನಿ. ನನಗೆ ಆ ಕಾನ್ಫಿಡೆಂಟ್, ಓಕೆ ಐ ಆಮ್ ಕಾನ್ಫಿಡೆಂಟ್ ಎನಫ್ ಟು ಡೂ ಎನಿಥಿಂಗ್ ಅಂತ ಹೇಳಿ. ಸೊ ಇವತ್ತು ನಾನು ರಿಮೂವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕ್ಲಾಸ್ಗೆ ಹೋಗಿ ಬಂದೆ. ಈಗ ಕ್ಲಾಸ್ ಅಂದ ತಕ್ಷಣ ನಾನು ಓದ್ತಾ ಇದ್ದೀನಿ ಅಂದ್ಕೋಬೇಡಿ. ನಮ್ಮದು ಇರುತ್ತೆ CNE ಕ್ಲಾಸಸ್ ಅಂತ ಹೇಳಿ ನರ್ಸಸಲ್ಲಿ. ಒಂದಿನ ವ್ಲಾಗ್ ಮಾಡ್ತೀನಿ, ನಾನು ಏನು ಮಾಡ್ತೀನಿ, ಎಲ್ಲಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ, ಎಲ್ಲದನ್ನು ಹೇಳ್ತೀನಿ. ಇವಾಗಿನೂ ಒಂದು ಸ್ಟೆಪ್ ಎತ್ತುತ್ತಾ ಇದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ವ್ಲಾಗಿಗೆ ಒಂದು ಕಮೆಂಟ್ ಕೊಡಿ. ಪುಟ್ಟ ಕಮೆಂಟ್ ಕ್ಯೂಟಾಗಿರೋ ಒಂದು ಕಮೆಂಟ್ಸ್ ಕೊಟ್ಬಿಡಿ, ಸಾಕು. ಸಂತೋಷ ಆಗ್ಬಿಡುತ್ತೆ, ದಿಲ್ ಖುಷಿಯಾಗಿ ಹಾರಾಡುತ್ತೆ ಇಡೀ ದಿನ. ಓಕೆ, ನಾನು ವ್ಲಾಗ್ ಮಾಡ್ತಿರೋ ಉದ್ದೇಶ ನನಗೆ ಗೊತ್ತಿಲ್ಲ, ಏನಕ್ಕೆ ಮಾಡ್ತಾಯಿದ್ದೀನಿ. ಕನೆಕ್ಟ್ ಆಗೋಣ ಸ್ವಲ್ಪ ಜನಗಳ ಜೊತೆ. ನಾನು ಸ್ವಲ್ಪ ಇಂಟ್ರೋವರ್ಟು ಅಲ್ಲ, ಆ ಕಡೆ ಎಕ್ಸ್ಟ್ರೋವರ್ಟು ಅಲ್ಲ, ಒಂಥರ ಆ್ಯಂಬಿವರ್ಟ್ ಥರ. ಸೊ ಜನಗಳಿಗೆ ಬೇಗ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಗೊತ್ತಾಗುತ್ತೆ. ಬಟ್ ಅಟ್ಲೀಸ್ಟ್ ಇದ್ರ ಮೂಲಕ ತೊಗೊಳೋಣ ಅಂತ ನಾನು ಹೇರ್ನ ನಾನು ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ನಾನು ಕಾಣಿಸ್ತಾ ಇದ್ದೀನಿ. ನಾನು ಇವನು ಯೂಸ್ ಮಾಡ್ತೀನಿ, ಎಲ್ಲರೂ ಯೂಸ್ ಮಾಡ್ತಾರೆ, ಏನು ಕ್ಲೆನ್ಸರ್ ಅಂತೆ ಅದಂತೆ. ಸೊ ಮೆನಿ ಥಿಂಗ್ಸ್ ದೇ ವಿಲ್ ಯೂಸ್ ಆನ್ ದೇರ್ ಫೇಸ್ ಟು ರಿಮೂವ್ ದ ಮೇಕಪ್. ಬಟ್ ನಾನು ಒಂದೇ ಒಂದು ಯೂಸ್ ಮಾಡ್ತೀನಿ. ಏನು ಅಂತಂದರೆ ತೋರಿಸ್ಲಾ ಏನು ಅಂತ ಹೇಳಿ, ಏನು ಅಂತ ಗೆಸ್ ಮಾಡಿ. ಪ್ಯಾರಾಚೂಟ್ ಆಯಿಲ್, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆ. ಎಲ್ಲ ಎಣ್ಣೆ ತಲೆ ಏರೆಲ್ಲ ಇಲ್ಲೇ ಕುಂತ್ಬಿಟ್ಟಿದೆ. ಓಕೆ, ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಮೇಕಪ್ ರಿಮೂವರ್ಗೋಸ್ಕರ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಹೀಗೆ ತಗೊಂಡು ಫಸ್ಟು ಇದು ನೋಡಿ, ಮೂತಿ ಎಲ್ಲ ತುಂಬ ಚೆನ್ನಾಗಿ ತುಟಿಗೆ ಭೂತ ಆಗ್ಬಿಟ್ಟಿದ್ದೀನಿ. ಸೊ ಹೀಗೆ ಚೆನ್ನಾಗಿ ಉಜ್ಜುತ್ತೀನಿ ಎಲ್ಲ ಕಡೆನೂ. ಇದು ನೋಡಿ, ದೆವ್ವ ಒಂದೇ ಬಾಕಿ, ಇನ್ನು ಒಂದು ಡೆವಿಲ್ ಅನ್ಬೋದು ನನ್ನನ್ನು. ನಾನು ಯೂಸ್ ಮಾಡೋದು ಹೀಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಯೂಸ್ ಮಾಡ್ತೀನಿ. ಒಂಥರ ನನಗೆ ಒಂದು ಕಂಫರ್ಟೇಬಲ್, ಒಂಥರ ಕಾಮ್ ಅನಿಸುತ್ತೆ ಎಣ್ಣೆ ತಿಕ್ಕಿ ಮಸಾಜ್ ಮಾಡೋಕ್ಕಾದ್ರೆ. ಬೇರೆ ಲೋಕದಲ್ಲೇ ಇದ್ದೀನೇನೋ ಅನ್ನೋ ಫೀಲ್ ಕೊಡುತ್ತೆ ನನಗೆ. ಇದು ಎಸ್ಪೆಷಲಿ ನನಗೆ ಮೇಕಪ್ ಮಾಡ್ಕೊಳೋಕ್ಕಿಂತ ಆ ಮೇಕಪ್ನ ರಿಮೂವ್ ಮಾಡೋದ್ರಲ್ಲಿ ಸಿಗೋ ಮಜಾ ಎಲ್ಲೂ ಸಿಗೋದಿಲ್ಲ. ಅಷ್ಟು ಖುಷಿಯಿಂದ ನಾನು ಮೇಕಪ್ನ ರಿಮೂವ್ ಮಾಡ್ತೀನಿ. ನೋಡಿ ಹೀಗೆ ಇಷ್ಟು. ಓಕೆ, ಏನಕ್ಕೆ ಅಂದರೆ ಇಟ್ ವಿಲ್ ಸೂತ್ ಯುವರ್ ಸ್ಕಿನ್. ಆಯಿಲ್ ಕೊಬ್ಬರಿನೇ ಒಳ್ಳೆಯದು ಆ್ಯಕ್ಚುಲಿ. ಬಟ್ ಎಲ್ಲರೂ ಅನ್ಕೊತಾರೆ ಕೊಬ್ಬರಿನೇ ಕಪ್ಪಾಗ್ಬಿಡ್ತೀವಿ, ವಿ ಬಿಕಮ್ ಬ್ಲ್ಯಾಕ್ ಆಫ್ಟರ್ ಅಪ್ಲೈಯಿಂಗ್ ದಿಸ್ ಕೊಕೊನಟ್ ಆಯಿಲ್. ಡೆಫಿನೆಟ್ಲಿ ನಾಟ್. ಆ್ಯಕ್ಚುಲಿ ಕೊಕೊನಟ್ ಆಯಿಲ್ ಹಚ್ಚೋದ್ರಿಂದ
ಕಪ್ಪಾಗಲ್ಲ ಫೇಸು. ಆ್ಯಕ್ಚುಲಿ ಇಟ್ ವಿಲ್ ಲೈಕ್ ಸಾಫ್ಟ್ ಆಗುತ್ತೆ, ಒಂಥರ ನಮಗೆ ಅದು ಬೇರೆ ಥರನೇ ಒಂಥರ ಮಾಯ್ಸ್ಟಾಗಿಡುತ್ತೆ ಸ್ಕಿನ್ನ. ಸೊ ನಾನು ಅದಕ್ಕೋಸ್ಕರ ಅಪ್ಲೈ ಮಾಡ್ತೀನಿ. ನನ್ನ ಸ್ಕಿನ್ ಕಪ್ಪೋ ಬಿಳ್ಪೋ ಐ ಡೋಂಟ್ ಕೇರ್. ನೋಡಿ ನನ್ನ ಸ್ಕಿನ್ ಕಲರ್ ನಾನು ಹೇಳಿದ್ನಲ್ಲ, ಆ್ಯಕ್ಚುಲಿ ಕಾಜಲೆಲ್ಲ ಹತ್ಬಿಟ್ಟಿದೆ. ಒಂದು ಸಲ ಹೋಗಿ ವಾಶ್ ಮಾಡ್ಕೊಂಬರ್ತೀನಿ, ತೋರಿಸ್ತೀನಿ ಹೇಗಿರುತ್ತೆ ಅಂತ. ಎಸ್ ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದೆ. ನಾನು ನಿಮ್ಗೆ ಹೇಳಿದ್ನಲ್ಲ ನನ್ನ ಕಲರ್ ಸೇಮ್ ಇದೆ ಕಲರ್. ನೋಡಿ ಬೆಳಗಿದ್ದೆ ಆವಾಗಲೇ, ಇವಾಗ ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ದೀನಿ. ಆದ್ರೂ ಒಂಥರ ಆರಾಮ್ ಫೀಲಿಂಗ್ ಕೊಡ್ತಾ ಇದೆ. ಈಗ ಮುಖ ತೊಗೊಂಡು ಬಂದ ತಕ್ಷಣ ನನಗೆ ವಾಟರ್ ಕುಡಿಯೋದೊಂದು ಅಭ್ಯಾಸ ಐತೆ, ಇಲ್ಲಾಂದರೆ ಕಿಡ್ನಿ ನೋವು ಬಂದುಬಿಡ್ತವೆ ನನಗೆ. ಸೊ ವಾಟರ್ ಕುಡಿತೀನಿ ನಾನು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಏನಿಲ್ಲ ಕಣ್ರು, ಮಾಯ್ಶ್ಚರೈಸರ್ ಹಚ್ತೀನಿ ಅಷ್ಟೇ. ಸೊ ಫೇಸ್ ವಾಶ್ ಮಾಡಿದ್ವಿ, ಮಾಯ್ಶ್ಚರೈಸರ್ ಹಚ್ಚಲಿಲ್ಲ ಅಂದರೆ ಅದೇನೇ ನಂದಲೇ ಅಲ್ಲ ಅನಿಸುತ್ತೆ. ಸೊ ಮಾಯ್ಶ್ಚರೈಸರ್ ಎಲ್ಲ ಕಡೆ ಕೈಯೂ ಹಚ್ತೀನಿ. ಆ್ಯಕ್ಚುಲಿ ಕೈ ನೋಡಿ ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ಅಂದರೆ ಇದೆ. ಅದಕ್ಕೆ ಮಾಯ್ಶ್ಚರೈಸರ್ ಹಚ್ಚಿ ಒಂದು ಲಿಪ್ ಬಾಮ್ ಹಚ್ತೀನಿ ನಾನು. ಈ ಲಿಪ್ ಬಾಮ್ ಇದೆ ಕಾಣಿಸುತ್ತಾ ನಿಮಗೆ? ಅರ್ತ್ ರಿಗಾಮ್ ಇದೊಂದು ಹಚ್ಚೋದು. ಐ ಲವ್ ದಿಸ್ ಪ್ರಾಡಕ್ಟ್ ಆ್ಯಕ್ಚುಲಿ. ಎಷ್ಟು ಅಂದರೆ ಸಾಫ್ಟ್ ಕೊಡುತ್ತೆ, ಸ್ವಲ್ಪ ಕಹಿ ಇರುತ್ತೆ ಇದು ಹಚ್ಚಿದಾಗ. ನೀವು ಸ್ವಲ್ಪ ಹಿಂಗೆ ಅಂತೀನಿ, ನಾನು ಲಿಪ್ಸ್ಟಿಕ್ ತಿನ್ನೋ ಅಭ್ಯಾಸ ಜಾಸ್ತಿನೇ ಇತ್ತು ನನಗೆ. ಸೊ ಹಾಗಾಗಿ ನನಗೆ ಇದನ್ನು ಯಾರೋ ಪ್ರಿಫರ್ ಮಾಡಿದ್ರು ಇದು, ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ತೊಗೊಂಡೆ. ಸೊ ಗುಡ್, ನೆಕ್ಕೋದಿಲ್ಲ, ಸ್ವಲ್ಪ ಕಹಿ ಇರುತ್ತಲ್ವ, ಸೊ ಹೀಗೆಲ್ಲ ಮಾಡೋದಿಲ್ಲ ಇರೋದಿಲ್ಲ. ಸೊ ಹಾಗಾಗಿ ಈಗ ನಾನು ಏನೂ ಮಾಡೋದಿಲ್ಲ, ಇಷ್ಟೇ ನನ್ನದು. ಮೇಕಪ್ ರಿಮೂವ್ ಮಾಡಿದ್ಮೇಲೆ ನಾನು ಒಂದು ಮಾಯ್ಶ್ಚರೈಸರ್ ಹಚ್ಚಿ ಒಂದು ಲಿಪ್ ಬಾಮ್ ಹಚ್ತೀನಿ, ಅಷ್ಟು ಬಿಟ್ಟರೆ ಏನೂ ಮಾಡೋದಿಲ್ಲ. ಕಲರ್ ನೋಡಿ ಹುಚ್ಚಿ ಥರ ಇದ್ದೀನಿ ಅಷ್ಟೇ. ನಂದು ಈ ದಿನದ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ನಾನು ಯಾವುದ್ರ ಬಗ್ಗೆ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ನೀವು ನಮ್ಗೆ ಸಪೋರ್ಟ್ ಕೊಟ್ರೇ ಅಲ್ವಾ ನಾವು ಬೆಳೆಯೋಕ್ಕಾಗೋದು. ಎಂಥವ್ರಿಗೆಲ್ಲ ಸಪೋರ್ಟ್ ಕೊಡ್ತೀರಾ ಈ ಚಿಕ್ಕ ಹುಡುಗಿಗೂ ಸಪೋರ್ಟ್ ಕೊಟ್ಬಿಟ್ರೆ ನಾವು ಸ್ವಲ್ಪ ಬೆಳೆಯೋಣ ಅಂತ ನಿಮ್ಮ ಜೊತೆಗೆ. ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಸೊ ಅಮೌಂಟ್. ಸೊ ಹಾಗಾಗಿ ಇನ್ನೇನಾದರೂ ನೀವು ನನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡ್ರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಏನು ಮಾಡ್ತೀನಿ ಅಂತ ಯೋಚನೆ ಮಾಡ್ತೀನಿ. ಏನು ಮಾಡಬೇಕು ಅಂತ ನಿಮಗೇನಾದರೂ ಐಡಿಯಾ ಅಂದರೆ ನನಗೆ ಸಜೆಸ್ಟ್ ಮಾಡಿ. ನನಗೆ ಗೊತ್ತಿರೋರು ಜಾಸ್ತಿ ಇದ್ದಾರೆ, ಪರ್ಸ್ನಲಾಗೂ ಮೆಸೇಜ್ ಮಾಡ್ತಾರೆ. ನೋಡೋಣ ಯಾವುದ್ರ ಮೇಲೆ ಮಾಡ್ತೀನಿ ಅಂತ ಕಾಯಿರಿ. ನೆಕ್ಸ್ಟ್ ಎಪಿಸೋಡ್ ಅಂದರೆ ನನ್ನ ವ್ಲಾಗ್, ಸೆಕೆಂಡ್ ವ್ಲಾಗ್. ನೆಕ್ಸ್ಟ್ ಥರ್ಡ್ ವ್ಲಾಗ್ನ ಮಾಡ್ತೀನಿ. ಯಾವುದ್ರ ಬಗ್ಗೆ ಅಂತ ಗೊತ್ತಾಗಬೇಕಂದ್ರೆ ವೆಯ್ಟ್ ಮಾಡಿ, ಸರಿನಾ? ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತೀನಿ. ಇಷ್ಟೇ ನಾನು ಡೈಲಿ ರೂಟೀನ್. ಹೋಗ್ತೀನಿ ಹಾಸ್ಪಿಟಲ್ಗೆ, ಬರ್ತೀನಿ ಅಷ್ಟೇ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ನಂದು ಇನ್ನು ಡೈಲಿ ನಾನು ಏನು ಕೆಲಸ ಮಾಡ್ತೀನಿ, ಮನೇಲಿ ಹೇಗಿರ್ತೀನಿ ಎಲ್ಲದನ್ನು ಮಾಡ್ತೀನಿ. ಸೊ ವಾಚ್ ಮಾಡಿ, ವೆಯ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ ಆದಷ್ಟು. ಇಂತೆ ನಿಮ್ಮ ಪ್ರೀತಿಯ ಪ್ರಾರ್ಥನಾ ಅಲಿಯಾಸ್ ಜ್ಯೋತಿ. ಥ್ಯಾಂಕ್ ಯು.